ಸುದೀರ್ಘ 3 ವರ್ಷಗಳ ಕಾನೂನು ಹೋರಾಟದ ಮೂಲಕ ಚುನಾವಣೆಯಲ್ಲಿ ಇದೀಗ ಅಂಚೆ ಮತಗಳ ಎಣಿಕೆಯಲ್ಲಿ ಗೆದ್ದಿರುವಂಥ ಶಾಸಕ DN ಜೀವರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಸುದೀರ್ಘವಾದಂಥ 3 ವರ್ಷಗಳ ಕಾನೂನು ಹೋರಾಟದ ಮೂಲಕ ಅಂಚೆ ಮತಗಳ ಮರು ಎಣಿಕೆ ನಡೀತು. ಪ್ರಮಾಣ ಪತ್ರ ಸ್ವೀಕರಿಸುವಾಗಲೂ ಕೂಡ ಲೀಗಲ್ ನೋಟಿಸ್ ಕೊಟ್ಟು ನೀವು ತೆಗೆದುಕೊಳ್ಳುವಂಥ ಪರಿಸ್ಥಿತಿ ಎದುರಾಯಿತು ಸರ್. ನನಗೆ 3 ವರ್ಷಗಳ ನಂತರ ಇವತ್ತಾದರೂ ಸಿಕ್ಕಿದೆಯಲ್ಲ ಅನ್ನೋ ಸಂಭ್ರಮ ಇದೆ. ಮತ್ತು ನನಗೆ 3 ವರ್ಷದ ಮುಂಚೆ ಸಿಕ್ಕಿದರೆ ಕ್ಷೇತ್ರದ ಅಭಿವೃದ್ಧಿಯನ್ನು ಒಂದು ಸುವ್ಯವಸ್ಥೆಯಲ್ಲಿ ತರಬಹುದಾಗಿತ್ತು ಅಂತ ಹೇಳುವಂಥದ್ದು ನನ್ನ ಅಭಿಪ್ರಾಯ ಇದೆ. ಆದರೂ ಇವತ್ತು ಸಿಕ್ಕಿರೋದಕ್ಕೆ ನನಗೆ ಸಂತೋಷ ಇದೆ. ನಾನು ಇದನ್ನು ಸ್ವಾಗತಿಸ್ತೇನೆ. ನೋಟಿಸ್ ಕೊಟ್ಟು ಪ್ರಮಾಣ ಪತ್ರ ಪಡೆಯುವಂಥ ಪರಿಸ್ಥಿತಿ ಬಂತು ಸರ್. ನಿಮ್ಮ ವಂದನಾ ಅನ್ನೋರು ಲೀಗಲ್ ನೋಟಿಸ್ ಕೊಟ್ಟಿದ್ರು ಸರ್. ಕೊಟ್ಟಿದ್ದಾರೆ, ಕೊಡೋ ಅನಿವಾರ್ಯತೆ ಬಂತು. ನಮಗೆ ಯಾವುದೇ ಅಧಿಕಾರಿಗಳು ವೈಯಕ್ತಿಕ ದ್ವೇಷಗಳು ಇಲ್ಲೇ ಇಲ್ಲ. ಅವರೆಲ್ಲ ಪರಿಸ್ಥಿತಿಯ ಕೈಗೊಂಬೆಗಳಿದ್ದಾರೆ. ಅವರಿಗೆ ಪ್ರೆಷರ್ ಹಂಗೆ ಡೆವಲಪ್ ಆಗ್ತಾ ಇದೆ, ನೀವು ಹಿಂಗೆ ಮಾಡಿ ಅಂತ. ಇಲ್ಲದೇ ಇದ್ದರೆ ನಾನು ಕಂಪ್ಲೇಂಟ್ ಕೊಟ್ಟನಲ್ಲ, ರಾತ್ರಿಯೇ ಕೊಟ್ಟೆ. ಏನಂತ, ನನಗೆ ಸರ್ಟಿಫಿಕೇಟ್ ಕೊಡೋಕ್ಕೆ ಕೋರ್ಟ್ ಆದೇಶದಲ್ಲಿದೆ, ಮಾನ್ಯ ಉಚ್ಚ ನ್ಯಾಯಾಲಯ ಹೇಳಿರೋದ್ರಿಂದ ಕೊಡಿ ಅಂತ. ಪಾಪ ಅವರು ಗೌರವದಿಂದ ತಗೊಂಡು ರಿಸೀವು ಹಾಕ್ಕೊಟ್ರು. ಅದನ್ನೆಲ್ಲ ಏನೂ ವಿರೋಧಿಸಲಿಲ್ಲ. ಒತ್ತಡದ ಕೈಗೊಂಬೆಗಳಾಗಿದ್ದರು ಅಧಿಕಾರಿಗಳು ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. 23ರಲ್ಲಿ ಜನ ಕೊಟ್ಟಂಥ ತೀರ್ಮಾನ ಅದು. ಅಂದರೆ ಜನ ಕೊಟ್ಟಂಥ ತೀರ್ಮಾನ ಯಾರು ತಡೆ ಹಿಡಿದಿದ್ರು, ಏನಾಯಿತು, ಅಲ್ಲಿ ಏನು ಎಡವಟ್ಟು ಯಾರು ಮಾಡಿದ್ದಾರೆ ಅಂತ ಸರ್? ಸರ್, ಏನು ಗೊತ್ತಾ, ಈ ಎಲ್ಲರೂ ಮನುಷ್ಯರು. ಅದರಲ್ಲಿ ಒಂದಷ್ಟು ಜನರಿಗೆ ಒಂದು ವಿಲ್ ಪವರಿನ ಶಕ್ತಿ ಇರುತ್ತೆ, ಸಸ್ಟೈನ್ ಮಾಡ್ತಾರೆ. ಇನ್ನು ಕೆಲವರು ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಅವರಿಗೆ ಇಕ್ಕಟ್ಟಿಗೆ ಸಿಗ್ತಾರೆ. 135 ಸೀಟ್ ಅಲ್ಲಿ ಗೆಲ್ತು ಅಂತಾದಾಗ ಈ ಅಧಿಕಾರಿ ಮಾಡಿದ ತಪ್ಪೇನು ಅಂದರೆ ಬೆಳಗ್ಗೆ 8ರಿಂದ 9 ಗಂಟೆ ಒಳಗಡೆ ಇದನ್ನು ಮುಗಿಸಿಬಿಡಬೇಕಿತ್ತು. ಯಾವುದೋ ಬ್ಯಾಲೆಟ್ಗಳ ಎಣಿಕೆ ಮಾಡಲಿಲ್ಲ. ಆಗ ಮಾಡ್ದೇ ಸಂಜೆ ತನಕ ಇಟ್ಕೊಂಡಿದ್ಯಾಕೆ? ಈ ಪ್ರಶ್ನೆಗೆ ಉತ್ತರ ಯಾರು ಕೊಡಬೇಕಲ್ಲ. ಬೆಳಿಗ್ಗೆ ನೀವು ಇದನ್ನು ಓಪನ್ ಮಾಡ್ತೀರಿ, ಸಂಜೆ ತನಕ ಇಟ್ಕೊಂತೀರಿ, ಮತ್ತು ನಿಮ್ಮ ರೆಸೊಲ್ಯೂಷನ್ ಪುಸ್ತಕದಲ್ಲಿ ನೀವು ಬರೀತೀರಿ ನಾನು ಲಾಸ್ಟಿಗೆ ಇದನ್ನು ಕೌಂಟಿಂಗ್ ಮಾಡಿದೆ ಅಂಥೇಳಿ. ಅದನ್ನು ಎಂಟ್ರಿನೂ ಲಾಸ್ಟಿಗೆ ಬಂದಿದೆ ರೆಸೊಲ್ಯೂಷನ್ ಪುಸ್ತಕದಲ್ಲಿ. ನೀವು ಹೆಂಗೆ ಇದನ್ನು ಯಾಕೆ ನೀವು ಲಾಸ್ಟಿಗೆ ಮಾಡಿದ್ರಿ? ಈ ಲಾಸ್ಟಿಗೆ ಮಾಡಿದ್ದರ ಪರಿಣಾಮ 135 ರಾಜ್ಯದಲ್ಲಿ ಸೀಟ್ ಬಂದಿದ್ದರ ಪರಿಣಾಮ ಇಲ್ಲಿ ಇವ್ರು ಏನು ಮಾಡಿದ್ರು, 136ನೇ ಅದನ್ನು ಕಳಿಸುವ ಪ್ರಯತ್ನ ಮಾಡಿದರು. ಒಂದು ಅಂದರೆ 2023ರಲ್ಲಿ ವ್ಯಾಲಿಡ್ ಆಗಿದ್ದಂಥ, ಅಂದರೆ ಇನ್ವ್ಯಾಲಿಡ್ ಆಗಿದ್ದಂಥ ವೋಟ್ಗಳು ಇವತ್ತು ವ್ಯಾಲಿಡ್ ಆಗ್ತವೆ. ಅದರ ಹಿನ್ನೆಲೆ ಅಂದರೆ ಸಹಜವಾಗಿ ಜನರಲ್ಲೂ ಕೂಡ ಗೊಂದಲ ಇರುತ್ತಲ್ಲ ಸರ್? ಅಲ್ಲ, ನಾನು ಹೇಳ್ತಾ ಇರೋದು, ನಾನು ಯಾವ ಕಂಪ್ಲೇಂಟ್ನ ಅವತ್ತು ಮಾಡಿದ್ದೆ 2023 ಮೇ 13 ಸಂಜೆ ರೀಕೌಂಟಿಂಗ್ ಮಾಡಿ ಮತ್ತು ಅದರಲ್ಲಿ ಇನ್ವ್ಯಾಲಿಡ್ಗಳನ್ನು ವ್ಯಾಲಿಡ್ ಮಾಡಿದ್ದೀರಿ ಅಂತ ನಾನು ಆರ್ವಾಗ ಹೇಳಿದ್ದೆ. ಅವತ್ತು ಈ ರೀಕೌಂಟಿಂಗ್ಗಳನ್ನೆಲ್ಲ ಮಾಡಿ ಇಟ್ಟಿದ್ರಲ್ಲ, ಬಂಡಲ್ ಯಾವುದೋ ಇನ್ವ್ಯಾಲಿಡ್ಗಳನ್ನು. ಲಾಸ್ಟಿಗೆ ಇವ್ರಿಗೆ ಗೆಲುವಿಗೆ ಎಷ್ಟು ಬೇಕಿತ್ತೋ ಅಷ್ಟನ್ನು ಟಾಪಪ್ ಮಾಡಿದ್ರು. ನಿಮ್ಮ ಮಾಧ್ಯಮಗಳಲ್ಲೇ ಬಂತು 151ಕ್ಕೆ ಜೀವರಾಜಿಗೆ ಸೋಲು ಅಂತ. ನಾವು ಮನೆಗೆ ಹೋಗಿ ನೋಡೋಷ್ಟೊತ್ತಿಗೆ 201 ಆಗಿತ್ತು. ಯಾಕಂದರೆ ಇಲ್ಲಿ ಸ್ಟಾಕ್ ಇತ್ತಲ್ಲ, ಅದನ್ನು ತುಂಬಿದ್ರು ಅಷ್ಟೇ. ಈ ಸ್ಟಾಕ್ನ ಅಲ್ಲಿ ತುಂಬಿದರು. ಈಗ ಹೇಳ್ತಾರೆ 25ಕ್ಕೆ 25 ಇನ್ವ್ಯಾಲಿಡ್ ಬರ್ತಾಯಿದೆ ಅಂತ ಹೇಳಿದ್ರೆ, ನೀವೇ ಅಲ್ಲಪ್ಪ ಇನ್ವ್ಯಾಲಿಡ್ ಬಂಡಲ್ಗಳನ್ನೇ ಅಲ್ಲಿಗೆ ಹಾಕ್ಸಿದ್ಮೇಲೆ ಹಿಂಗೆ ಓಪನ್ ಮಾಡ್ತಾ ಹೋದರೆ 25ಕ್ಕೆ 25 ಬರ್ತದೆ. ಮತ್ತು ಅಲ್ಲಿ ಕುತ್ಕೊಂಡು ಎಲೆಕ್ಷನ್ ಏಜೆಂಟ್ ಹೇಳ್ತಾಯಿದ್ರು, ನೋಡಿ 220ಕ್ಕಿಂತ ಜಾಸ್ತಿ ಬರುತ್ತೀಗ ಅಂತ. ಯಾಕಂದರೆ ಅವ್ರಿಗೆ ಗೊತ್ತು ಎಷ್ಟು ಹಾಕಿದ್ದೀವಿ ಅಂತ. ಹಾಕ್ಸಿರೋರು ಅವರೇ ಆಗಿರೋದ್ರಿಂದ ಅವ್ರಿಗೆ ಗೊತ್ತು. ಅದನ್ನು ಹೇಳ್ತಾ ಇದ್ರಲ್ಲಿ ಸರ್. ಅದೇ ಈಗ ಹೇಗೆ ಅಧಿಕಾರಿಗಳ ಸಭೆ ತಾಳ್ತೀರಾ, ಹೇಗೆ ಸರ್? ಮಧ್ಯದಲ್ಲಿದ್ದೀರಾ? ಈಗ ಮಧ್ಯದಲ್ಲಿದ್ದೀನಿ. ಇನ್ನೂ ಟೂ ಅರ್ಲಿ ಇದು. ನಾನು ಇನ್ನೂ ಜಸ್ಟ್ ಸರ್ಟಿಫಿಕೇಟ್ ತಗೊಂಡಿದ್ದೀನಿ. ನನಗೆ ಆಡಳಿತ ಹೊಸ್ತಲ್ಲ, ಹಾಗಾಗಿ ನಾನೇನು ಹೊಸದಾಗಿ ಹೋಗಿ ಕುರ್ಚಿ ಮೇಲೆ ಕೂರಬೇಕಾಗಿಲ್ಲ. ಅದೇ ಕುರ್ಚಿಗಳು, ಅದೇ ಟೇಬಲ್ಲು, ಅದೇ ಆಫೀಸ್ಗಳು. ಧೂಳಿದ್ರೆ ಗುಡ್ಸೋಕೆ ಹೇಳ್ಬೇಕಷ್ಟೆ. ಯಾಕಂದರೆ ಕೂರದೆ ಹಾಗೆ ಬಿಟ್ಟಿದ್ದಾರಲ್ಲ ಇವರು, ಹಾಗಾಗಿ ಧೂಳಿದ್ರೆ ಗುಡ್ಸೋಕೆ ಹೇಳ್ಬೇಕಷ್ಟೆ. ಸರ್, ಅದೇ ನಗರ ಠಾಣೆಯಲ್ಲಿ ನಿಮ್ಮ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು ಸರ್. ವಂಚನೆ, ಕ್ರಿಮಿನಲ್ ಪ್ರಕರಣ, ಟ್ಯಾಂಪರಿಂಗ್ ಎಲ್ಲ ಮಾಡಿದ್ದೀರಾ ಅನ್ನೋದು ಅದ್ರ ಮೇಲೆ ಕೇಸ್ ದಾಖಲಾಗಿರುವಂಥದ್ದು ಸರ್. ನಗರ ಠಾಣೆಯಲ್ಲಿ ಈ ಕೇಸ್ನ ದಾಖಲು ಮಾಡಿರೋದೇ ಇಲ್ಲಿಗಲ್. ಇದು 100% ಎಲೆಕ್ಷನ್ ಕಮಿಷನ್ ಸಬ್ಜೆಕ್ಟ್. ಇವರಿಗೆ ಜ್ಯುರಿಡಿಕ್ಷನ್ನೇ ಇಲ್ಲ. ನಮ್ಮ ರಾಜ್ಯದ ಆಡಳಿತ ಮಾಡ್ತಾ ಇರುವಂಥ ಹಿರಿಯರು ಒತ್ತಡವನ್ನು ಕೊಟ್ಟು ಇದನ್ನು ಮಾಡಿಸಿದ್ದಾರೆ. ಈಗ ಮುಖ ಉಳಿಸಿಕೊಳ್ಳುವ ಕಾರ್ಯಕ್ರಮಕ್ಕೆ ಯಾರ ಮುಖಕ್ಕೆ ಮಸಿ ಹಚ್ಚುವ ಪ್ರಯತ್ನ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ನೋಡೋಣ ಸರ್. ರಾಜ್ಯದ ಉಪಮುಖ್ಯಮಂತ್ರಿ ಆದಿ ಹೇಳ್ತಾರೆ ಜೀವರಾಜ್ ಅವರು ಅಧಿಕಾರ ದುರುಪಯೋಗ ಮಾಡ್ಕೊಂಡಿದ್ದಾರೆ, ತನ್ನ ಅಧಿಕಾರಿಗಳನ್ನ ಇಟ್ಟು ಈ ರೀತಿ ಮಾಡಿದ್ದಾರೆ, ವ್ಯವಸ್ಥಿತ ಪಿತೂರಿ ಅಂತ ಹೇಳ್ತಿದ್ದಾರೆ. ನನಗೊಂದು ಖುಷಿ ಇದೆ, ನನ್ನ ಅಧಿಕಾರಿಗಳು ಅಂದ್ರಲ್ಲಿ ಇಲ್ಲಿರೋರೆಲ್ಲ ನನ್ನ ಅಧಿಕಾರಿಗಳೇ. ಯಾಕಂದರೆ ಅವ್ರು ನಮ್ಮ ರಾಜ್ಯದವರೇ, ನಮ್ಮವರೇ.
ಎಲ್ಲಿ ಸರ್, ನಿಮಗೂ ಗೊತ್ತು, ನನ್ನದೇ ಜಾಗದ ಸರ್ವೆ ಮಾಡಿಸ್ತಾರೆ. ನನ್ನದೇ ಜಾಗದ್ದು 7 ಸರಿ ಸರ್ವೆ ಮಾಡಿಸಿ ಜಾಗ ಉಳಿಸ್ಕೊಬೇಕಾದ ಸ್ಥಿತಿಲಿ ನಾನಿದ್ದೀನಿ. ಇನ್ನು ನಾನೆಲ್ಲಿ ಈ ಅಧಿಕಾರಿಗಳನ್ನು ಹೇಳಿ ಮಾಡೋದು? ನನ್ನ ಮೇಲೆ ಮುಗಿಬಿದ್ಕೊಂಡಿದ್ದಾರೆ ಅವರು. ನನ್ನ ಮೇಲೆ ಪಿ ಟಿ ಸಿ ಎಲ್ ಹಾಕಿಸ್ತಾರೆ, ನನ್ನ ಲಿಮಿಟೇಷನ್ ಇಲ್ಲದೆ ಇರೋ ಪಿ ಟಿ ಸಿ ಎಲ್ ಹಾಕಿಸ್ತಾರೆ. ನನ್ನ ಮೇಲೆ ನಾವೆಲ್ಲೋ ಕೊಂಡಿರೋ ಜಮೀನಿನಲ್ಲಿ ಏನೋ ಅವ್ಯವಹಾರ ಆಗಿದೆ ಅಂತ ಹೇಳ್ತಾರೆ. ನಾನು ಹೇಳಿದೆ, ನನ್ನ ಹತ್ರ ಯಾವ ಅವ್ಯವಹಾರ ಇದ್ದರೂ ನೀವೆಲ್ಲ ತೆಕ್ಕೊಂಡೋಗಿ ಒಂದು ಸರಿ ಸೆಟ್ಲ್ ಮಾಡಿ, ದಿನ ಮಾಡಬೇಡಿ ಅಂತ. ಇನ್ನು ನಾನೆಲ್ಲಿ ಸರ್ ಬಂದು ಇಷ್ಟು ದೊಡ್ಡದನ್ನು ಮಾಡೋಣ? ಬೆಳಿಗ್ಗೆ ಓಪನ್ ಮಾಡಿದಾಗ ಮೇಯ್ನ್ ಡೋರಿನ 2 ಲಾಕ್ ಕ್ಲಿಯರ್ ಇತ್ತು. ಒಳಗಡೆ ಹೋದಾಗ ಟ್ರಂಕ್ಗಳ ಬೀಗ ಇರಲಿಲ್ಲ. ನಾನು ಕೇಳಿದೆ, ಯಾಕಿದು, ಇವೆಲ್ಲ ಚೆಕ್ಕು ನುಕ್ಕು ಆಗೋಗಿದಾವಲ್ಲ ಅಂತ. ಅವಾಗ ಒಬ್ರು ಹೇಳಿದ್ರಲ್ಲಿ, ಸಾರ್ ಮಧ್ಯರಾತ್ರಿ 12 ಗಂಟೆಗೆ ಸಾರ್ ಮಧ್ಯಾಹ್ನ ಊಟನೂ ಮಾಡದೇ ಇದ್ದೀವಿ, ಮನೆಗೆ ಹೋದ್ರೆ ಸಾಕನ್ಸಿತ್ತು, ಬಂದು ಎತ್ತೆತ್ತು ಹಾಕಿ ಹೋದು ಹೊತ್ಲಾಗೆ. ಮತ್ತು ನಮ್ಮ ಬ್ಯಾಲೆಟ್ ಕತೆ ಏನು ಅಂದೆ. ಇಲ್ಲ ಅದನ್ನು ಮಾತ್ರ ಸೇಫಾಗಿ ನೋಡಿ, ಮೇಲ್ಗಡೆ ಬರೆದಿರ್ತಾರೆ ಅದರಲ್ಲಿ, ಪಕ್ಕ ಇಟ್ಟಿದ್ದಾರೆ ಅಂದರು. ಪಕ್ಕ ಇಟ್ಟಿದ್ದರು. ಮತ್ತು ಅದಕ್ಕೆ ದೊಡ್ಡ ಬೀಗ ಯಾಕೆ ಹಾಕಿದ್ರಿ ಅಂತ ಕೇಳ್ತಾ ಇದ್ದಾರೆ. ಸೇಫ್ ಇರಬೇಕು ಅಂದರೆ ದೊಡ್ಡ ಬೀಗ ಹಾಕ್ತಾರೆ, ಸೇಫ್ ಇರಬಾರ್ದು ಅಂದರೆ ಸಣ್ಣ ಬೀಗ ಹಾಕ್ತಾರೆ. ಅದಕ್ಕೆ ನೀವು ಕಟ್ಟಿರೋ ಲಾಕ್ ಚೇಂಜ್ ಇತ್ತು, ಇದಿತ್ತು, ಇದೆಲ್ಲ ಬಾಲಿಶವಾದ್ದು. ಮತ್ತು ಅದ್ರ ಮೇಲ್ಗಡೆ ಹಚ್ಚಿರೋ ಟ್ರಂಕಿನ ಮೇಲಿನ ಒಂದು ಕವರ್ ಹರಿದೋಗಿದೆ ಅಂತ ಒಬ್ಬ ಬಂಡ ಹೊಡಿತಾ ಇದ್ರಲ್ಲಿ ಏಜೆಂಟು. ಅವರಿಗೆ ಪಾಪ ನನ್ನ ಮೇಲಿನ ಭಾಳ ಹಳೆ ದ್ವೇಷಗಳಿದೆ, ಬೇರೆ ಹಂಗಾಗಿ ಆ ವ್ಯಕ್ತಿ ಬಂಡ ಹೊಡಿತಾಯಿದ್ರು. ನಾನು ಏನೋ ಆಗಿದೆಯೇನೋ ಅಂತ, ಹೆಂಗೆ ಹರಿದೋಗಿದೆ ಇದು, ಏನಾದ್ರು ಎತ್ತದ ಮೇಲೆ ನಾನು ನೋಡಿರಲಿಲ್ಲ. ತುಂಬ ಹೊತ್ತಾದ ಮೇಲೆ ನಾನು ಅದನ್ನು ಅಬ್ಸರ್ವ್ ಮಾಡಿದೆ. ಅಲ್ಲಿರೋನಿಗೆ ಕೇಳಿದೆ, ನಂಗೆ ದೂರಕ್ಕೆ ಕಣ್ಣುಡ್ಕ ಇಲ್ಲ, ಕಾಣ್ತಾ ಇಲ್ಲ, ಅದ್ರ ಮೇಲೆ ಏನು ಬರೆದಿದೆ ನೋಡು ಅಂತ. ಇವ್ರು ಹೇಳ್ತಾ ಇದ್ದರು, ಕ್ಯಾಂಡಿಡೇಟ್ ಹೆಸರು ಬರೆದಿದೆ ಅದರಲ್ಲಿ, ನನ್ನ ಹೆಸರು ಬರೆದಿದೆ ಅಂತ. ಅಲ್ಲಿ ಕೂತಿರೋ ಒಬ್ಬ ಅಧಿಕಾರಿ ಎದ್ನಿತ್ತು, ಅದನ್ನು ಓದಿದರು. ನಗರಸಭೆ ಚಿಕ್ಕಮಗಳೂರು ದಿವಾಕರ್ ಅಂತ ಹೆಸರಿದೆ ಅದರಲ್ಲಿ. ದಿವಾಕರ್ ಅನ್ನೋರು ನಮ್ಮ ಹತ್ರ ಯಾರೂ ಕ್ಯಾಂಡಿಡೇಟ್ ನಿಂತಿರಲಿಲ್ಲ, ಮತ್ತು ಇದು ನಗರಸಭೆ ಎಲೆಕ್ಷನ್ನೂ ಅಲ್ಲ. ಹಾಗಾಗಿ ಅದು ವ್ಯಾಲಿಡ್ ಅಲ್ಲ. ತಮಗೆ ಧನ್ಯವಾದಗಳು. ಸರ್, ಅದೇ ಕೊನೆಯ ಪ್ರಶ್ನೆ ಸರ್. ಅಂದರೆ ಶೃಂಗೇರಿ ಕ್ಷೇತ್ರ ಏನಿದೆ ಅದು ಬಿ ಜೆ ಪಿ ಕ್ಷೇತ್ರ ಅನ್ನೋದು ಭಾಳ ವರ್ಷಗಳಿಂದಲೂ ಕೂಡ ಇರುವಂಥದ್ದು. ಈಗ ಮತ್ತೊಮ್ಮೆ ಅದು ಸಾಬೀತಾಯ್ತು ಸರ್, ಹೇಗೆ ಸರ್? ಜನ ಅವತ್ತೇ ಗೆಲ್ಲಿಸಿದ್ರು. ನಾವು ಯಾವಾಗ ಸೋತಾಗಲೂ 2000 ಕೆಳಗೇ ಇದ್ದೀವಿ, ಅದಕ್ಕಿಂತ ಮೇಲೆ ಹೋಗೇ ಇಲ್ಲ. ಹಾಗಾಗಿ ನೋಡೋಣ. ಇದಿಷ್ಟು ನೂತನ ಶಾಸಕ DN ಜೀವರಾಜ್ ಅವರ ಮಾತಾಗಿರುವಂಥದ್ದು. ಚಿಕ್ಕಮಗಳೂರಿನ ಕ್ಯಾಮ್ರಾಮನ್ ಶ್ರೀಕಾಂತ್ ಜೊತೆಗೆ ಆಲ್ದೂರ್ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.